ಸರ್ಸ್ಕೊಂಡ್ರು ಸ್ವಲ್ಪ ಸುಮ್ಮನೆ ನೀ ಕರೆದೆ ಅಂತೇಳಿ ಎಲ್ಲ ಕೆಲಸ ಬಗ್ಸಿಬಿಟ್ಟು ಬಂದೀನಿ. ಆಹಾ ದೊಡ್ಡ ದೇಸಾಯರ್ ಮಂತ ನಿಮ್ದು 50 ಎಕರೆ ದ್ರಾಕ್ಷಿ 25 ಎಕರೆ ಬಾಳಿ ತೋಟ 100 ಎಕರೆ ಕಬ್ಬಿನ ತೋಟ ಇಷ್ಟೆಲ್ಲ ಕೆಲಸ ಬಿಟ್ಟು ಬಂದಿರ್ ನೋಡ. ಬಾಳ್ ಕೆಲ್ಸ ಇತ್ ಬಿಡ ನಿಮ್ದು. ಅಷ್ಟೆಲ್ಲ ಆಸ್ತಿ ಇದ್ರೆ ನಿನ್ನಂತಾಗ ಯಾಕೆ ಮದುವೆ ಹಾಕಿದ್ದೆ? ರಶ್ಮಿಕಾ ಮೊಂಡ ನನ್ನ ಮದುವೆ ಹಾಕಿದ್ದೆ. ಮನಿ ಖಾಲಿ ಮಾಡಕ್ಕೂ ನನ್ ಕರ್ಕೊಂಡ್ ಬಂದಿರೋ ಸ್ವಲ್ಪ ನಾಚಿಕೆ. ನಾಚಿಕೆ ಹೇಳಿ ಹೇಳ್ತೀನಿ. ನಿಮ್ಮ ನನ್ನ ಮನೆ ಶಿಫ್ಟ್ ಮಾಡಾಕ ನಿಮ್ಮ ಅಪ್ಪ ಕಳ್ಸಲ್ಲ ಅಂದ್ರೆ ನಮ್ಮ ಮಾವ ಅವಂಗೆ ಬರ್ಬೇಕು ನಾಚಿಕೆ. ನಡ್ರಿ ಸಾಕು. ನೀ ತೆಗಿ ಬಗಲ ದೊಡ್ಡ ಮಾರಾನಿ ಹಳೆಯ ಅನ್ನೋ ಮರ್ಯಾದಿಲ್ಲ, ಮಗಳ ಗಂಡ ಅನ್ನೋ ಗೌರವ ಅಂತೂ ಇಲ್ಲ ಇಲ್ಲ. ಹುಟ್ಟೋ ಮೊಮ್ಮಕ್ಕಳು ಅಪ್ಪ ಅನ್ನೋದು ರೆಸ್ಪೆಕ್ಟ್ ಇಲ್ಲ ನಿಮ್ಮ ಅಪ್ಪಗೆ. ಎಲ್ಲ ಒಂದ ಅರ್ಥ ಕೊಡ್ತೈತಿ. ಚಾವಿ ತಗೋರಿ. ಎದಕ್ಕೆ ಹಂಗೆ ನೋಡತ್ತೀರಿ? ಮೊದಲ್ ಕದಾ ತೆಗೀರಿ, ಆಮೇಲೆ ಎಲ್ಲ. ಈ ಮುಖ ನೋಡಿದ್ರೆ ಏನು ಅನ್ಸುತ್ತೆ ನನಗೆ? ಮೂಡ್ನಾಗದೆ ಅಂತ ಅನ್ಸುತ್ತೆ. ಯಾಕೆ ಇಲ್ಲಿ ತೊಗೊಂಬಂದೆ ನೀನು? ಮನೆ ಕೀಲಿ ಅಲ್ಲಿದೆ, ಫಾರ್ಮ್ ಹೌಸಿನ ಕೀಲಿ. ನಿಮಗೆ ಕೀಲಿ ತೆಗಿಯಕ್ ಬರ್ಲ ಅಂದ್ರೆ ಏನ್ರ ಅನ್ನೋದನ ಕೊಡ್ರಿ ಕೀಲಿ. ಸರ್ ದೂರಿಂದ್ರಿ. ಬಂತನ ಸ್ವಲ್ಪ ಎಣ್ಣೆ ಉಣ್ಸಿದ್ರೆ ಬರ್ತತನ. ನೀನು ತಲೆ ಏನೋ ಪಾಯ್ಕೊಳ್ಳೆ ಬೇರೆ ಆಮೈತನ ಮಳ್ಳ. ಅದ್ರ ಕಿಲಿ ಕೈನಲ್ಲ ಅದು ಮೊದಲು. ನನಗೇನೋ ಗೊತ್ತಿಲ್ಲ. ಸೀದಾ ಮನೆಗೆ ನೀನೋ ಹೋಗು, ಚಾವಿ ತೊಂಬ. ನಾ ಅಂತೂ ಬರೋದಿಲ್ಲ. ನಾ ಹೆಂಗ್ ಹೋಗ್ಬೇಕಿನ ಹೋಗ್ಲಿ, ನೀವು ಬರ್ರಿ. ನಿಮ್ ಟಾಟಾ ಸಫಾರಿ ತಗೊಂಡು ಇಬ್ರು ಕೊಡಿ ಗಿಮ್ ಅಂತ ಬಿಡೋಣ. ಗಿಮ್ ಅಂತ ಟಾಟಾ ಸಫಾರಿ? ನಿಮ್ಮ ಅಪ್ಪ ಕೊಡಿಸಿದ ಗುಜರಿ ಗಾಡಿಗೆ ಟಾಟಾ ಸಫಾರಿ ಅಂತ ಹೆಸರಿಟ್ಟು ಟಾಟಾ ಕಂಪ್ನಿ ಮರ್ಯಾದೆ ಕಡೆ ಹಾಕೋಬೇಡ. ನನಗೆ ಗೊತ್ತಿಲ್ಲ, ನಾ ಅಂತೂ ಬರೋದಿಲ್ಲ. 80 ಕಿಲೋಮೀಟರ್ ಸೀದಾ ಟಮ್ ತೊಗೊಂಡು ಹೋಗು. ನೀನು ಹೋಗಿ ಚಾವಿ ತೊಂಬ, ನಾ ಬರೋದಿಲ್ಲ. ಏನಾತ್ರಿ ಅಣ್ಣಾರ? ಯಾಕ ಜಗಳ ಮಾಡೋಂಗ ಕಾಣಕತ್ತೀರಿ? ನೋಡ್ರಿ ಅಣ್ಣಾರ, ಏನ ಈ ಸರ್ತಿ ಈ ಮನಿ ಕೀಲಿ ಬಿಟ್ಟು ಬಂದೇನಿ. ಅದಕ್ಕ ಈ ಪರಿ ನಾಯಿ ಉದ್ರದಂಗ ಉದ್ರಾತಾರಿ ಅವಾಗಿಂದ. ನಾಯಿ ನಾನು ಅಂದಂಗ ಈ ಮನಿ ಓನರ್ ಏನಾಗ್ಬೇಕ್ರಿ ನಿಮ್ಗೆ? ನಾ ತಂಗಿ ಆಗ್ಬೇಕ್ರಿ. ನಮ್ಮ ಅಣ್ಣಂದು ಬೇರೆ ಕಡೆ ಟ್ರಾನ್ಸ್ಫರ್ ಆಗೈತ್ರಿ. ಡ್ಯೂಟಿ ಜಾಯಿನ್ ಆಗ್ಬೇಕು ಅವ್ನು ಅರ್ಜೆಂಟ್ ಆಗಿ. ಅದಕ್ಕೆ ಈ ಮನಿ ಸಾಮಾನ್ ಶಿಫ್ಟ್ ಮಾಡಕ್ ನಮ್ಮನ್ ಕಳ್ಸನ್ರಿ. ಇವ್ರು ನಮ್ಮ ಯಜಮಾನ್ರಿ. ನಮಸ್ಕಾರ ರೀ. ನನಗೆ ಯಾಕೋ ನೀ ತುಡುಗನ ಜೊತೆ ಕಾಣಕತ್ತಿ. ಯಾರನೇ? ಏ ಮಾರಯ್ಯ, ನಾ ಈ ಮಗ್ಗಲ ಮನ್ಯಾನವ. ನೀವಿಬ್ರು ನಾಯಿ ತರ ಕಚ್ಚಾಡಕತ್ತಿದ್ರಲ್ಲ, ಅದಕ್ಕೆ ಏನಾಗತ್ತೆ ನೋಡಾಕ್ ಬಂದೆ. ಏನೋ ಮಾರಾಯ ನೀ? ನೋಡ್ರಿ ಅಂಕಲ್, ಕೀಲಿನ ಹೊಳ್ ಮನಿಗ್ ಹೋಗಿ ತರ್ಬೇಕಂತ ನಾನು. ಮಾರ್ತ ಬಂದಿದ್ದು ಯಾರು? ಅಣ್ಣಾರ ಒಂದ್ ಕೆಲಸ ಮಾಡ್ರಿ, ಇಲ್ಲೇ ಬೈಪಾಸ್ನಾಗ ಕೀಲಿ ರಿಪೇರ್ ಮಾಡೋ ಅಂಗಡಿ ಐತಿ, ಅವ್ನು ಕರ್ಸಿದ್ರ ಆತ. ಅಂಕಲ್ ಇಂಥ ಮರುಗಳು ಹೆಂಗಸನ್ ಜೊತೆ ಏಸ್ ವರ್ಷ ಅಂತ ಬಾಳೆ ಮಾಡ್ಬೇಕು ನಾನು? ಮಾಡ್ಬೇಕ್ರಿ ಅಣ್ಣಾರ. ಏಸ್ ವರ್ಷ ಅಂತ? ಮಾಡ್ಬೇಕ. ಗಣಿತರ ಕಲ್ತಿಲ್ಲ ನೀನು? ಏಸ್ ವರ್ಷ ಅಂತ ಬಾಳೆ ಮಾಡ್ಬೇಕನ? ಇಲ್ಲ ಮರಿ ಅದನ್ನ ಬಿಡ, ಕರ್ಸ್ಲೇ ಬೇಡ. ಅವ್ನು ಕೀಲಿ ರಿಪೇರ್ ಮಾಡೋನು. ಕರ್ಸ್ರಿ ಅಣ್ಣಾರ, ಇಲ್ಲ ಅಂದ್ರೆ ಜೀವ ತಿನ್ ಜಿರ್ಗೆ ಇರ್ತಾನ ಈ ಮನುಷ್ಯ. ನಾ ಜೀವ ತಿನ್ ಜಿರ್ಗೆ ಇರ್ತೀನಿ ಅಂದೆ? ಎಲ್ಲೈತೆ ಒಡಗಟ್ಟಿಗೆ? ನಿಮ್ಮ ಅಪ್ಪನ ಮುಂದೆ ಮರ್ಯಾದೆ ತೆಗ್ದಿ. ನಿಮ್ಮ ಅಪ್ಪನ ಮುಂದಲ್ಲ, ನಿಮ್ಮ ಅಣ್ಣನ ಮುಂದೆ, ನಿಮ್ಮ ಅಣ್ಣನ ಹೆಂಡತಿ ಮುಂದೆ, ನಿಮ್ಮ ಮನೆ ನಾಯಿ ಮುಂದೆ ಅಲ್ದೆ ಈ ಊರನ್ನ ನಾಯಿಗಳ ಮುಂದೆ ಸತ ನನ್ನ ಅಸಹ್ಯ ಮಾಡಕತ್ತಿ. ಫೋನ್ ಮಾಡ್ರಿ ಅಣ್ಣಾರ, ನೀವು ಫೋನ್ ಮಾಡ್ರಿ. ಫೋನ್ ಮಾಡಲ್ಲ ಅವಂಗ? ಮೇಡಮ್ ಕೀಲಿ ರಿಪೇರಿ ಮಾಡೋ 500 ರೂಪಾಯಿ ತೊಗೋತಾನೆ. ನೀವು ಹ್ಞೂ ಅಂದ್ರೆ 5 ನಿಮಿಷನ್ಯಾಗ ಹೊಡೆದು ಹೋಗಿ ಬಿಡ್ತೀನಿ. ನಾನು 100 ರೂಪಾಯಿ ಕೊಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ತಲೀರಿ ನಿಮ್ದು? ಈ ಕಡೆ ರೊಕ್ಕನೂ ಉಳಿತು, ಟೈಮು ಉಳಿತು. ಥ್ಯಾಂಕ್ಸ್ ರೀ ಅಣ್ಣಾರ. ಅನ್ನಾರ ಅನ್ಬೇಡ್ರಿ, ಮಾಮ ಅಂದ್ಬಿಡ ಅವಂಗೆ ಹೋಲಿ. ಕೀಲಿ ಅಕಸ್ಮಾತ್ ಹೊಡೆದ್ರಂದ್ರೆ ನಾ ಬಿಡು ಮಗಾಲ. ಮತ್ತೆ 3 ಆಗಲಿ 6 ಆಗಲಿ ಅಲ್ಲೇ ಕೀಲಿ ಹೊಡೆದೆ ಅಂದ್ರೆ ನಿಮ್ಮ ಅಪ್ಪ ಉತ್ತರ ಏನಂತ ಕೊಡ್ಲ? ನಾನು ನಿನ್ನಂತ ಅವ್ನ್ಗೆ ನನ್ ಕೊಟ್ಟಾರ ಅಂದ್ರೆ ಏನು ಹೊಸ ಕೀಲಿ ಕೊಡ್ಸಂಗಿಲ್ಲ ಏನ್ ನಮ್ಮಪ್ಪ? ಅಣ್ಣಾರ ಸಣ್ಣ ಪುಟ್ಟ ತಪ್ಪಾಗೋ ಹೊಟ್ಟೆ ಹಾಕೋರಿ. ಇಕ್ಕಿ ಮಾಡೋ ಸಣ್ಣ ಪುಟ್ಟ ತಪ್ಪು ಹೊಟ್ಟೆಗೆ ಹಾಕೊಂಡ್ 6 ಪ್ಯಾಕ್ ಇದ್ದದ್ದು ನಂದು ಹೊಟ್ಟೆ ಗಣೇಶ್ ಪ್ಯಾಕ್ ಆಗೈತಿ ಗೊತ್ತಾ ನಿನಗೆ? ಮುರಿದ್ ಬಿಡ್ರಿ ಕಿಲಿನ, ಮುಂದಿನ ನೋಡ್ಕೋತೀನಿ. ಬೇಡ ಹೇಳುದು ಕೇಳ. ಏನ್ ಬೇಡ? ಈ ಸಾಮಾನುಗಳು ಅರ್ಧ ಶಿಫ್ಟ್ ಆಗ್ಲಿಲ್ಲ ಅಂದ್ರ ನಮ್ಮ ಅಣ್ಣ ಫೋನ್ ಮೇಲೆ ಫೋನ್ ಹೊಡಿತಾನ. ಅವ್ಗೆ ಯಾಕೆ ಅನ್ಸಾಕತ್ತೀನಿ? ನಾ ಇರ್ಬೇಕಾದ್ರೆ ನಮ್ ಸಾಕತ್ತಿದ್ದ ಅವನ ಗೊತ್ತಿತ್ತಿಲ್ಲ ನಿಮ್ಗ? ಅಂದ್ರ ನಾ ಎನ್ನ ಅದನ್ನ ಬಿಡಿಸ್ಬಾರ ಹೇಳ್ಬೇಕನ? ಯಾವನಿಗೆ ಬೇಕು ನಿಮ್ಮ ಋಣ, ಯಾವನಿಗೆ ಬೇಕು ಹರ್ಕತ್ತಿದ್ರೆ ಹೇರ್ಕೊಂಬ. ಈ ಮನ್ಯಾಂದ ಒಂದು ಸೂಜಿ ಪಿನ್ನ ಮುಟ್ಟುದಿಲ್ಲ ನಾ. ಹಂಗಂದ್ರ ಹೆಂಗ್ರಿ? ನಾ ಎಲ್ಲ ನೀವ್ ತೆಗಿರಿ ಅಂದ್ರೆ ಹೊಡೆದ್ ಬಿಡ್ರಿ. ನಮ್ಮ ಅವ್ವನ ಮಾತು ಕೇಳ್ಬೇಕಾಗಿತ್ತು. ನಾ ಬಡ್ಕೊಂಡಲಕ್ಕಿ ಈಗಿನ ಕಾಲಾಗ ಅನ್ನಿಲ್ಲ, ಕೈಯಾಗ ರೊಕ್ಕ ನಿಂದ್ರುದಿಲ್ಲ, ಬಾಯಾಗಂತರೂ ಮಾತು ನಿಂದ್ರುದೇ ಇಲ್ಲ. ಬೈಕೊಂಡ್ಲಕ್ಕಿ ಕೇಳಿಲ್ಲ ನಮ್ಮ ಅವನ ಮಾತು. ಅಣ್ಣಾರ
ಎಷ್ಟೇ ಅಲ್ಲಿ ನಿಮ್ಮ ಹೆಣ್ಮಕ್ಳವ್ರು ಅದಕ್ಕೆ ಬರ್ರಿ ಸ್ವಲ್ಪ ಎತ್ತಿಡುನು ಸಾಮಾನು. ನೀ ಯಾವ ನನಗೆ ಹೇಳಕ್ಕ ಈ ಮಾತು ಏನಾದ್ರು ನಮ್ಮ ಊರ್ಣ ಹೊಂದಿದ್ರೆ ಮಣ್ಣಾಗ ಹೋಗಿ ಬಿಡ್ತಾ ತಳಗೆ. ಅಷ್ಟು ಕಾಳಜಿ ನಿನಗೆ ಆಕಿನ ಮ್ಯಾಗಿತ್ತಂದ್ರೆ ಹೇರುವಾಗಲ್ಲ ನೀ ನನಗೇನು ಹೇಳ್ತಿ? ಅಷ್ಟ್ಯಾಕೆ ಸಿಟ್ಟಕ್ಕೆ ಮಾಡ್ತು? ಸಿಟ್ಟಕ್ಕೆ ಮಾರಿ ಸಿದ್ದಪ್ಪ ಹೇರ್ತಿ ತಗೋ. ಸಿಟ್ಟಕ್ಕೆ ಮಾರಿ ಸಿದ್ದಪ್ಪ ನೀ ಸಾವಕಾಶ ಇಡ್ರಿ ಅಲ್ಲಿಡ್ರಿ, ನಿಧಾನಕ್ಕೆ ಇಡ್ರಿ. ಟಿವಿ ಐತ್ರಿ. ಸಾವಕಾಶ ಸಣ್ಣ ಸಣ್ಣ ಸಾಮಾನು ಅಷ್ಟೇ ತಗೊಂಬರ್ರಿ, ದೊಡ್ಡ ಹೇರಾಕ ಲಾರಿ ಬರತತಿ. ಹಾ ಬರ್ರಿ, ಸಾವಕಾಶ ಇಡ್ರಿ. ರೀ ಬರ್ರಿ ಇಲ್ಲಿ ತಗೋರಿ, ಇದನ್ನ ಚಾ ಕುಡೀರಿ. ನಿಮ್ಮ ಉಪಕಾರ ಯಾವತ್ತೂ ಮರಂಗಿಲ್ರಿ. ತಗೋರಿ ಚಾ ಮೇಡಮ್. ನಿಮ್ಮ ನಂಬರ್ ಕೊಟ್ಟು ಸಾಕು ಮೇಡಮ್. ಏಯ್ ನೀ ನಂಬರ್ ಇಸುವ, ನಮ್ಗೆ ರೊಕ್ಕ ಬೇಕು ಬರ. ನನಗೆ 200 ಬೇಕಾದ್ರಾಗ. ಹಾಂ ನಂಬರ್ ಬೇಕ್ರಿ? ನೋಡ್ತೀನಿ ನಾನು ಹೆಂಗೆ ಇರ್ತಾವ ಸಾಮಾನು. ಕೀಲಿ ಹೊಡ್ಯಕ್ಕೆ ಯಾರ ಬರ್ಬೋದು, ಸಾಮಾನು ಹೇರಕ್ಕೆ ಯಾರ ಬರ್ತಾರನ? ಗಾಡಿ ಚಲೋ ಮಾಡ್ರಿ. ಗಾಡಿ ಚಾಲು ಮಾಡ್ರಿ. ಸಾಮಾನು ನೀವು ಕೈ ಜೋಡಿಸಿದ್ರಷ್ಟೇ ಎಲ್ಲ ಕೆಲಸ ಅಕೌಂಟ್ ಮಾಡ್ರಿನ. ನಡ್ರಿ ಹೇರಿದ್ರೆ ಆಡಾಗ್ಲ ಕೀಲಿ ಹೊಡೆದಾರಲ್ಲ ಯಪ್ಪ. ಟಿವಿ, ಫ್ರಿಜ್, ಬಂಗಾರ, ದೇವ್ರ ಕೋಲ ಗಂಟಿನೂ ಬಿಟ್ಟಿಲ್ಲಲ್ಲೋ ಯಪ್ಪ. ಇಂಥ ದೊಡ್ಡ ಮನಿ ತುಡುಗಾದ್ರೂ ಆಜು ಬಾಜು ಮನೆಯವ್ರ ನೋಡಿಲ್ಲನೋ ಯಪ್ಪ. ಏ ಸಣ್ಣಪ್ಪ ಹಿಂಗೆ ಕೇಳಾಕತ್ತಿ? ಮನಿ ತುಡುಗದರ್ಗೈತಿ. ಏ ಕಿಸುಬಾಯಿ, ನಾ ಕಣ್ಣಾಗ ಏನಾರ ಹೆಂಗ್ ಮಕ್ಕೊಂದವನ ಕರನ ಮನಿ ತುಡುಗಾಗೈತಿ. ಸಣ್ಣಪ್ಪ ನೀ ತಪ್ಪು ತಿಳ್ಕೊಂಡಿ. ಇನ್ನೇ ಈಗಾರ ನಿಮ್ಮ ತಂಗಿ ನಿಮ್ಮ ಮಳೆಯ ಬಂದು ಸಾಮಾನು ತೊಗೊಂಡ್ ಹೋಗ್ಯಾರ. ನಿಂದ ಎಲ್ಲ ಟ್ರಾನ್ಸ್ಫರ್ ಆಗೈತೆ ಅಂತಲ್ಲ ಮತ್ತೆ. ಏ ಮಳ್ಳ ಗೆಬ್ಬಿ ಮುಗಿದಾನ. ನಾನು ಗೌರ್ಮೆಂಟ್ ಆಫೀಸರನು. ಇಡುವ 2 ಕೋಳಿ ಫಾರ್ಮು, 5 ಎಕರೆ ಹೊಲ ಐತಿ. ರೈತ ಅದಿನೋ ನಾನು. ಅಲ್ಲ ಅವನು ಅವ ಕಿವ್ಯಾಗೇನು ಹೂವ ಇಲ್ಲ ನಮಗೆ. ಮೂಲಂಗಿ ಜೊತೆ ತಪ್ಲಾನು ಇಟ್ಟು ಹೋದ್ ನೋಡು. ಸಣ್ಣಪ್ಪ ಮನ್ಯಾನ ಸಾಮಾನು ಎಲ್ಲ ಓಡಾಡಿ ಹೇರ್ದವನ ಇವನ 500 ರೂಪಾಯಿ ಇಸೋದ ನಾವು ತೆಲ್ ಚಾ ಕುಡಿಯಾಕಂತಂದು ಕೊಡ್ಬೇಕಾ ಮತ್ತೆ? ತಡಿ ಆಕಿ ನೀವು ಹೋಗ್ಬೇಕಾದ್ರೆ ರಂಗನ ಕೈಯಾಗ ನಂಬರ್ ಕೊಟ್ಟಾಳ. ರಂಗ ಫೋನ್ ಹಚ್ಚಲ ನನಗೆ ಅಟ್ಟ ನಂಬರ್ ಕೊಟ್ಟೋಗ್ಯಾಳ ಆಕಿ.